ಹಾಯ್ ಫ್ರೆಂಡ್ಸ್, ಬನ್ನಿ ಕಾವೇರಿ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಹುರುಳಿಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ರೀ. ಹುರುಳಿಕಾಳು ಪಲ್ಯ ಮಾಡಬೇಕು ಸಾಮಗ್ರಿಗಳು ರೀ: ಹುರುಳಿಕಾಳು ರೀ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವು. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿರಿ. ಹುರುಳಿ ಕಾಳನ್ನು ನಾನು ಆಲ್ರೆಡಿ ಕುದಿಸಿಟ್ಕೊಂಡೇನಿ ರೀ. ಕುಕ್ಕರ್ ಒಳಗೆ ಕುದಿಸಿಟ್ಕೊಂಡೇನಿ ರೀ. ಇವು ಈಗ ಕುದ್ದವ್ರಿ. ಇವು ನೋಡ್ರಿ ಹಿಂಗೆ ಕುದ್ದಾವ ನೋಡ್ರಿ. ಇವಕ್ಕೆ ಇನ್ನು ಒಂದು ಸ್ವಲ್ಪ ಕುಟ್ಕೋಬೇಕ್ರಿ ಕಲರ್ ಹಾಕ್ಕೊಂಡು. ಒಂದು ಸ್ವಲ್ಪ ಕುಟ್ಕೊಂಡ್ರೆ ಇದ್ರದ್ದು ಟೇಸ್ಟ್ ಬೇರೆನೇ ಬರ್ತದೆ ರೀ. ಎಲ್ಲ ಹಾಕ್ಕೊಂಡೇನ್ರಿ. ಇಲ್ಲಿ ನೀರು ಉಳಿದಿರ್ತಾವಲ್ಲ ಹುರುಳಿ ಕಾಲಿನೂ, ಅವು ಹಿಂದಕ್ಕೆ ಹಿರಿಯರೆಲ್ಲ ನೆಗಡಿ ಬಂದ್ರೆ ಕುಡಿತಾರೆ ನೀರು ತೆಗೆದು. ನೆಗಡಿ ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಇವಾಗೆಲ್ಲ ಟ್ಯಾಬ್ಲೆಟ್ ಅವು ಇವು ಬಂದವ್ರಿ. ಅವಾಗೆಲ್ಲ ನಾಟಿ ಔಷಧಿ. ಹಿಂಗೆ ಕೊಟ್ಕೋತಾ ಇದ್ದೀನಿ ನೋಡ್ರಿ. ಸ್ವಲ್ಪ ನೀರು ಹಾಕೋತೀನಿ ರೀ. ನೀರು ಕಡಿಮೆ ಬಿದ್ದಾವ್ರಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗಿರ್ತದಲ್ಲ ರೀ, ಅವಾಗ ಇದು ಹುರುಳಿಕಾಳು ಮತ್ತು ಹುರುಳಿಕಾಳಿನ ನೀರು ಕುಡಿಬೇಕು ರೀ. ಅವಾಗ ಹೊಟ್ಟೆಲ್ಲ ಕ್ಲೀನ್ ಆಗ್ತದೆ ರೀ. ಈಗ ನೋಡ್ರಿ ಅಷ್ಟು ರಬಡ ಜಬಡ್ ಕುಟ್ಕೋಬೇಕು ರೀ. ಇವಾಗ ಒಗ್ಗರಣೆ ಹಾಕ್ಕೊಂಡು ಬರ್ರಿ. ಇಟ್ಕೊಂಡಿನಿ ರೀ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ರೀ. ಏನೇನು ಹಾಕೋತಾ ಇದ್ದೀನಿ ರೀ. ಎಣ್ಣೆ ಕಾಯ್ದ್ರಿ. ಇದಕ್ಕೆ ಸಾಸಿವೆ ಅದು ಹಾಕೋತೀನಿ ರೀ. ಒಗ್ಗರಣೆ ಹೆಂಗೆ ಸಿಡ್ಲಿಕ್ಕೆ ನೋಡಿರಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ ರೀ. ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ರೀ. ಇವಾಗ ಇದಕ್ಕೆ ಟೊಮೆಟೊ ಮತ್ತು ಕರಿಬೇವು ಇಟ್ಕೊಂಡಿದ್ದೇವೆ ರೀ. ಅದನ್ನು ಹಾಕೊಳ್ಳೋಣ. ಇವಾಗ ಅಷ್ಟು ಖಾರದ ಪುಡಿ ಅಂದರೆ ಖಾರಪ್ಪ ಅದನ್ನು ಹಾಕೊಳ್ಳೋಣ. ನೀರು ಹಾಕೊಳ್ಳೋಣ. ಮಸಾಲೆಲ್ಲ ಹೆಂಗೆ ಕುದಿಯಕತ್ತೈತಿ. ಇವಾಗ ಇಟ್ಕೊಂಡಿದ್ದು ಒಂದು ಹುರುಳಿಕಾಳು ಅದನ್ನು ಹಾಕೊಳ್ಳೋಣ.
ಸ್ವಲ್ಪ ಉಳಿದೈತ್ರಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹೆಂಗೆ ಕುದ್ಲೈತಂದ್ರೆ ಇದು ರೆಡಿ ಆಯ್ತು ರೀ. ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ಫೈನಲಿ ಹಿಂಗೆ ಬತ್ತು ನೋಡಿರಿ. ಇದು ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲದ್ರ ಜೊತೆ, ಚಪಾತಿ ಎಲ್ಲದ್ರ ಜೊತೆ ಬರ್ತದೆ ರೀ. ಸಖತ್ತಾಗಿ ಟೇಸ್ಟ್ ಇರ್ತೈತೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.